ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ರಾಣಾ ಕನ್ನಡಿಗ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಮ್ಮ ರಾಣಾ ಇಬ್ರು ಲೇಟ್ ಆಗಿ ಎದ್ದೇಳಿದ್ವಿ. ಈಗ ತಾನೇ ಎದ್ದು ಈಗ ಅವನ್ನ ವಾಕ್ ಕರ್ಕೊಂಡು ಹೋಗೋ ಟೈಮ್, ಈಗ ವಾಕ್ ಕರ್ಕೊಂಡು ಹೋಗ್ಬೇಕು. ಸೊ ಬನ್ನಿ ವಾಕಿಗೆ ಕರ್ಕೊಂಡು ಹೋಗಿ, ವಾಕಲ್ಲೆಲ್ಲ ಏನೇನು ನಡೀತಾರೆ, ಯಾವ ಥರ ವಾಕ್ ಮಾಡ್ತಾನೆ, ಹಾಗೆ ವಾಕಿಂದ ಬಂದ್ಮೇಲೆ ಅವ್ನಿಗೆ ಏನೇನೆಲ್ಲ ಕೊಡ್ತೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ಲೇಟ್ ಮಾಡೋದು ಬೇಡ, ಬನ್ನಿ ಲೆಟ್ಸ್ ಗೋ. Kanadiga. ರಾಣಾ ಬಾ, ಬಾರ ಹಾಕೋಣ ಬಾ. 4 ನಾಯಿಗೆ ಬೈಟ್ ಮಾಡಿದ್ದಾನೆ. ಒಂದು ಜರ್ಮನ್ ಶೆಪರ್ಡ್ಗೆ, ಇನ್ನೊಂದು ಲ್ಯಾಬ್ಗೆ, ಇನ್ನೊಂದು ಪೊಮೋರಿಯನ್ಗೆ, ಇನ್ನೊಂದು ಗೋಲ್ಡನ್ ರಿಟ್ರೀವರ್ಗೆ. ಈ ಥರ ನಾವು ಮುಂಚೆ ಏನು ಮಾಡ್ತಿದ್ವಿ, ಇವನ್ನ ಈ ಥರ ಬೆಲ್ಟ್ ಹಾಕೊಂಡು ಕರ್ಕೊಂಬರ್ತಾ ಇರಲಿಲ್ಲ. ಸೊ ಬೆಲ್ಟ್ ತೆಗೆದ್ಬಿಟ್ಟು ಅವನು ಫ್ರೀಯಾಗಿ ಕರ್ಕೊಂಬರ್ತಾ ಇದ್ದೆ. ಇತ್ತೀಚೆಗೆ ಏನಾಗ್ಬಿಟ್ಟೈತೆ, ಅವನು ಒಂದು ಯಾವಾಗ ಬ್ಯಾಕ್ ಟು ಬ್ಯಾಕ್ ಈ ನಾಯಿಗಳಿಗೆಲ್ಲ ಬೈಟ್ ಮಾಡೋನು. ಸೊ ಅದು ಬಂದು ತುಂಬ 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 ದೊಡ್ಡ ಇಶ್ಯೂ ಆಗೋಯ್ತು. ಮತ್ತು ನೀವು ಇಲ್ಲಿ ಸಾಕಲೇಬೇಡಿ ಈ ಥರ ರ್ಯಾಶ್ ಇರೋ ಡಾಗ್ನ. ಸೊ ನೀವು ಇಲ್ಲಿ ಕರ್ಕೊಂಬರಂಗಿದ್ರೆ ದಯವಿಟ್ಟು ಬೆಲ್ಟ್ ಹಾಕೊಂಡು ಕರ್ಕೊಂಬನ್ನಿ, ಇಲ್ಲಾಂದರೆ ಇವ್ನು ಎಲ್ಲಾನ ತೊಗೊಂಡೋಗಿ ಬಿಟ್ಬಿಡಿ, ಇಲ್ಲ ನಾವು ಕಂಪ್ಲೇಂಟ್ ಮಾಡ್ತೇವೆ ಹಾಗೆ ಅಂತೆಲ್ಲ ದೊಡ್ಡ ಇಶ್ಯೂ ಆಯಿತು. ಸೊ ಹಾಗಾಗಿ ಎಲ್ಲರೂ ಸಾರಿ ಕೇಳಿ ಆಯಿತು, ಇನ್ನೊಂದ್ಸತಿ ಈ ಥರ ಬಿಟ್ಕೊಂಡು ಕರ್ಕೊಂಬರಲ್ಲ ಅಂತ ಹೇಳಿ ಇದು ಮಾಡಿದೆ. ಬಟ್ ಏನಂದರೆ ಇವನು ನಾನು ವಾಕ್ ಕರ್ಕೊಂಡು ಹೋದಾಗ ನನ್ನ ಕಂಟ್ರೋಲಾಗಿ ಇಡ್ತಾನೆ. ನನ್ನ ಕಂಟ್ರೋಲಾಗಿದ್ದಾಗ ಈ ಥರ ಇಶ್ಯೂಸ್ಗಳು ಯಾವತ್ತೂ ಬಂದಿಲ್ಲ. ಅಂದರೆ ನಾನು ನೋಡಿದ ತಕ್ಷಣ ಬೈದಲ್ಲಿ ಇಡ್ತಾನೆ. ಮತ್ತು ನಾನು ಮಾಡೋ ಪ್ರತಿಯೊಂದು ಕಮೆಂಟ್ಸ್ ಇರುತ್ತಲ್ಲ, ಸೊ ಅದು ನಾನು ಹೇಳಿದ ಮಾತು ಕೇಳ್ಕೊಂಡು ನನ್ನ ಜೊತೆಗೆ ಬರ್ತಾನೆ. ಸೊ ಈ 4 ಬೈಟ್ ಏನು ಮಾಡಿದ್ದಾನೆ ಬೇರೆ ನಾಯಿಗಳಿಗೆ, ಇದು ಯಾವತ್ತೂ ನಾನು ಕರ್ಕೊಂಡು ಹೋದಾಗಲ್ಲ. ಇದೆಲ್ಲ ನಮ್ಮ ಅಪ್ಪ ವಾಕ್ ಮಾಡಿಸೋ ಟೈಮಲ್ಲಿ ಇದಾಗಿರೋದಂಥ ಇನ್ಸಿಡೆಂಟು. ಅಂದರೆ ಅವರಿಗೆ ಇವನ್ನ ಕಂಟ್ರೋಲ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಈಗ ನಾನೇ ವಾಕ್ ಎಲ್ಲ ಪ್ರತಿಯೊಂದು ಈಗ ನಾನೇ ಮಾಡಿಸೋದು. ಸಪೋಸ್ ಈಗ ನಾನೇನೋ ಇರೋಲ್ಲ, ಇವತ್ತು ಹೊರಗಡೆ ಹೋಗ್ತೇನೆಂದರೆ ಆವತ್ತು ದಿವಸ ಅವನ್ನ ವಾಕ್ ಮಾಡಿಸಲ್ಲ. ಸೊ ಮೇಲೆ ಬಿಟ್ಬಿಡ್ತಾರೆ ಟೆರೆಸ್ ಮೇಲೆ. ಅವ್ನು ಟೆರೆಸಲ್ಲೇ ವಾಕ್ ಮಾಡಿಕೊಂಡು ಅಲ್ಲೇ ಅವನು ಇರ್ತಾನೆ. ಆ ಥರ ಈ ಥರ ರ್ಯಾಷಸ್ ಯಾವುದೋ ಡಾಗ್ಸ್ಗಳಲ್ಲಿ ಇರುತ್ತೆ, ಈ ಹೈಬ್ರಿಡ್ಸ್ನೆಲ್ಲ. ಆದಷ್ಟು ಇವನ್ನೆಲ್ಲ ವಾಕ್ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕರ್ಕೊಂಡೋಗಿ. ಇಲ್ಲ ಅದಕ್ಕೆ ಪರ್ಫೆಕ್ಟ್ ಟ್ರೈನಿಂಗ್ ಆಗಿದ್ರೆ ಆರಾಮಾಗಿ ನೀವು ಬಿಟ್ಕೊಂಡು ಕರ್ಕೊಂಡು ಹೋಗ್ಬೋದು. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದಾಗಲೇ ಇವ್ನಿಗೆ ಯಾವುದೋ ರೀತಿ ಟ್ರೈನಿಂಗ್ ಮಾಡಿಸಿಲ್ಲ ನಾವು. ಫುಲ್ಲು ಕಂಫರ್ಟಬಲಾಗಿ ಬೆಳೀಲಿ, ಮತ್ತು ಇವ್ನಿಗೆ ಹಿಂಸೆ ಕೊಟ್ಟು ನಾವೇನು ಟ್ರೈನ್ ಮಾಡಿಸೋದು ಬೇಡ, ಅವಶ್ಯಕತೆ ಇಲ್ಲ. ಇವೊಂದು ನ್ಯಾಚುರಲಾಗಿ ಯಾವ ಥರ ಇರಬೇಕೋ ಆ ಥರ ಇವ್ನು ಇರಲಿ ಅಂತೇಳಿ ನಾನು ಹಾಗೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. ನೋಡಿ ಎಳಿತಾ ಇದ್ದಾನೆ. ನಾನೊಂದು ಚೂರು ಬಿಟ್ರೂ ಈಗ ಇಬ್ಬರು ಫುಲ್ ಫೈಟಿಗೆ ಬಿಟ್ಬಿಡ್ತಾರೆ. ತುಂಬ ಅಗ್ರೆಸಿವ್ ಮೋಡಲ್ಲಿದೆ ನೋಡ್ರಿ ರಾಣಾ. ಈಗ ಸ್ವಲ್ಪ ನನ್ನೆದ್ರು ಕೈ ಲೂಸ್ ಮಾಡಿದೆ ಅಂದರೆ ಮುಗೀತು, ಪಕ್ಕ ಬೈಟ ಅದಕ್ಕೆ 100%. ಸೊ ನಾವು ಇವತ್ತು ಈ ಕಡೆ ಕರ್ಕೊಂಡು ಹೋಗ್ಬಿಡೋಣ. ಈ ರೂಟಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಡೈಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ವಾಕ್ ಮಾಡಿಸೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಆದಷ್ಟು ಅವನಿಗೆ ರನ್ನಿಂಗ್ ಮಾಡಿಸಿ. ಬಟ್ ಇಲ್ಲೆಲ್ಲೂ ರನ್ನಿಂಗ್ ಮಾಡ್ಸೋಕ್ಕೆ ಇದಿಲ್ಲ. ಇಲ್ಲೆಲ್ಲೂ ರನ್ನಿಂಗ್ ಮಾಡಿಸೋದಕ್ಕೆ ನೋಡಿ ಇಲ್ಲೊಂದು ಪೊಮೋರಿಯನ್ ಇದೆ. ಆ್ಯಕ್ಚುಲಿ ಪೊಮೋರಿಯನ್ ಅಂದರೆ ಇವನಿಗೆ ಆಗಲ್ಲ, ಯಾಕಂದರೆ ಇವನು ಬಂದಾಗೆಲ್ಲ ಅದು ಬಗ್ಲುತ್ತಾಡ್ತಾರೆ, ತುಂಬ ಟ್ರಿಗರ್ ಮಾಡ್ತಾಯಿರ್ತಾರೆ. ಇವನಿಗೂ ತುಂಬ ಕೋಪದಲ್ಲಿರ್ತಾನೆ ಅದು ಬಂದಾಗೆಲ್ಲ. ಸೊ ಅದೇನಾದ್ರು ಒಂದು ಇವನ ಕೈ ಸಿಕ್ತು ಅಂದರೆ ಸಾಕ್ಬಿಡ್ತಾನೆ. ಸೊ ನಾನೇನು ಮಾಡ್ತೀನಿ, ನಾನು ನೈಟ್ ಟೈಮಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾದಮೇಲೆ ಎಲ್ಲರೂ 9-9:30ಗೆಲ್ಲ ವಾಕ್ ಮಾಡ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಆಮೇಲೆ ನಾನು ಇವನ್ನ 10-10:30 ಮೇಲೆ ಒಂದು ಕರ್ಕೊಂಬರ್ತೀನಿ. ಅವಾಗ ಯಾರೂ ಇರೋದಿಲ್ಲ. ಸೊ ನೋಡಿ ಈಗ ಎಲ್ಲ ಹೋದು, ಲ್ಯಾಬು ಇಲ್ಲ, ಆಸಿಡ್ ಝೋನ್ ಇಲ್ಲ. ಸೊ ಈಗ ಕ್ಲಿಯರ್ ಆಗಿದೆ. ನಾನು ಇವಾಗ ಈ ಕಡೆ ಕರ್ಕೊಂಬರ್ತೀನಿ. ರಾಣಂದು ಈಗ ಜಸ್ಟ್ ವಾಕ್ ಆಯಿತು ನೋಡಿ. ಅವನು ಟ್ಯಾಪ್ನ ಟರ್ನ್ ಆನ್ ಮಾಡಿಕೊಂಡು ನೀರು ಕುಡಿತಾನೆ. ಸೊ ನೀವು ಓವರ್ ಎಕ್ಸಸೈಸ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಎಲ್ಲ ಮಾಡಿಸಿದ ತಕ್ಷಣ ಇಮಿಡಿಯೇಟ್ ಬಂದ ಕೂಡಲೇ ವಾಟ್ರ್ ಕೊಡಬೇಡಿ. ನಾನೇನಂದರೆ ಈಗ ವಾಕ್ ಕರ್ಕೊಂಬಂದು ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಅವನಿಗೆ, ಆಮೇಲೆ ನಾನು ಅವನಿಗೆ ಇದು ಕೊಡ್ತಾರೆ, ಅಂದರೆ ನೀರು ಕುಡಿಯೋಕ್ಕೆ ಬಿಟ್ಟಿದ್ದು. ಸೊ ಈಗ ಅವನಿಗೆ ಬಿಸ್ಕೆಟ್ ಹಾಕೊಂಡು ಬಂದು ಟ್ರೀಟ್ ಕೊಡ್ತೀನಿ ಅವನಿಗೆ ಬಿಸ್ಕೆಟು.
ಇವಾಗ ರಾಣನ್ಗೆ ಬಿಸ್ಕೆಟ್ ಹಾಕ್ತಾ ಇದ್ದೀನಿ. ಇದು ಟ್ರೀಟು, ಇದು ತುಂಬ ಇಷ್ಟಪಟ್ಟು ತಿಂತಾನೆ. ಇದು ಬಂದು ಪ್ಯೂರ್ ಪೆಟ್ ಡಾಗ್ ಬಿಸ್ಕೆಟ್ ಅಂತ. ಇದು ಬಂದು ಚಿಕನ್ ಫ್ಲೇವರು. ಸೊ ನೀವು ನೋಡ್ತಾ ಇರ್ಬೋದು, ಬಿಸ್ಕೆಟ್ ವಿತ್ ರಿಯಲ್ ಚಿಕನ್ ಅಂತಿದೆ. ಈ ಬಿಸ್ಕೆಟ್ ಹಾಕ್ತೀನಿ. ಸೊ ಈಗ ನೋಡಿ ಅವನು ಎಷ್ಟು ಇಷ್ಟಪಟ್ಟು ತಿಂತಾನೆ ಈ ಬಿಸ್ಕೆಟ್ನ ಅಂತ ನಿಮ್ಗೆ ತೋರಿಸ್ತಾನೆ. ಮತ್ತು ಏನಾದರೂ ನೀವು ಹೇಳಿದ ಮತ್ತು ಅವನು ಕೇಳಲ್ಲ ಅಂತಂದರೆ ನೀವು ಈ ಬಿಸ್ಕೆಟ್ನ ತೋರಿಸಿ ಅದಕ್ಕೆ ನಿಮ್ಮ ಕಂಟ್ರೋಲ್ ತೊಗೊಬೋದು. ನೀವು ಯಾವ ಕಮೆಂಟ್ ಮಾಡಿದ್ರೂ ಆ ಕಮೆಂಟಿಗೆ ಅವನು ರೆಸ್ಪಾನ್ಸ್ ಮಾಡ್ತಾನೆ. ಆದಷ್ಟು ನೀವು ಈ ಪಾರ್ಲೆ ಬಿಸ್ಕೆಟ್ ಇರ್ಬೋದು, ಆಮೇಲೆ ಬ್ರಿಟಾನಿಯಾ ಬಿಸ್ಕೆಟ್ ಇರ್ಬೋದು, ಮತ್ತು ಇನ್ನೊಂದು ಇರೋದು ಸುಮಾರು ಗುಡ್ಡೆ ಆ ಥರ ಬಿಸ್ಕೆಟ್ಸ್ಗಳನ್ನ ದಯವಿಟ್ಟು ನಾಯಿಗಳಿಗೆ ಹಾಕೋದನ್ನ ಅವಾಯ್ಡ್ ಮಾಡಿ. ಅದರೇ ಆದ ಬಿಸ್ಕೆಟ್ ಬರುತ್ತೆ. ಸೊ ಆ ಬಿಸ್ಕೆಟ್ ಹಾಕಿ. ಅದರಿಂದ ಏನಾಗುತ್ತೆ, ಕೆಲವೊಂದು ನಾಯಿಗಳಿಗೆ ಬಿಸ್ಕೆಟ್ ಹಾಕೋದ್ರಿಂದ ಸ್ಲೋ ಪಾಯ್ಸನ್ ಆಗುತ್ತೆ, ಗಜ್ಜಿ ಬರುತ್ತೆ. ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡೋದು ಒಂದೇ, ಯಾವುದೇ ಕಾರಣಕ್ಕೂ ನೀವು ಈ ಥರ ನಾವು ತಿನ್ನೋಂಥ ಬಿಸ್ಕೆಟ್ಸ್ನ ಹಾಕಬೇಡಿ. ಅದರದ್ದಾದ ಸಪ್ರೇಟ್ ಬಿಸ್ಕೆಟ್ ಬರುತ್ತೆ. ಸೊ ಅದನ್ನು ಹಾಕಿ ನಿಮ್ಮ ನಾಯಿನ ಹೆಲ್ತಿಯಾಗಿರುತ್ತೆ. ಕೆಲವರ ನಾನು ಸುಮಾರು ಜನ ನೋಡ್ತಾ ಇರ್ತೀನಿ, ಪಾಪ ಅವರಿಗೆ ಬೀದಿ ನಾಯಿಗಳ ಮೇಲೆ ತುಂಬ ಅಂದರೆ ತುಂಬ ಪ್ರೀತಿ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಸಿಕ್ಕಿದಾಗ ಅದೇನೋ ಬಂತು ಅಂತಂದರೆ ಅಲ್ಲೇ ಬೇಕರಿ ಇಲ್ಲ ಅಂಗಡಿಲ್ಲ ಬಿಸ್ಕೆಟ್ ಇಸ್ಕೊಂಡು ಬಿಸ್ಕೆಟ್ ಹಾಕ್ತಾರೆ. ಸೊ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ನೀರಿಟ್ಟು ಏನು ಮಾಡ್ತೀನಿ, ಇದರಲ್ಲಿ ಕಾಲು ಹಾಕ್ತಾಯಿದ್ದೀನಿ. ಅವನಿಗೆ ಬೆಳಗ್ಗೆ ಹೊತ್ತು ಇದರಲ್ಲಿ ಸೂಪ್ ಕುಡಿಸೋದ್ರಿಂದ ತುಂಬ ಹೆಲ್ತಿಯಾಗಿರ್ತಾನೆ. ಸೊ ಹಾಗಾಗಿ ಸ್ವಲ್ಪ ಸಾಲ್ಟು, ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಸೊ ಇವಾಗ ಹಲ್ದಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಲ್ದಿ ಪೌಡ್ರು ಹಾಕೋದ್ರಿಂದ ಏನು ಯೂಸಪ್ಪ ಅಂತಂದರೆ, ಈ ಹಲ್ದಿ ಪೌಡ್ರು ಆ್ಯಂಟಿಬಯೋಟಿಕ್ ಇದು. ಸೊ ನಿಮ್ಮ ಈ ಚಿಕನ್ ಲೆಗ್ಗಲ್ಲಿ ಏನಿರುತ್ತೆ, ಇನ್ಫೆಕ್ಷನ್ ಇರ್ಬೋದು, ಇಲ್ಲ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಏನಿರುತ್ತೆ ಈ ಕೋಳಿ ಕಾಲಲ್ಲಿ, ಅದನ್ನೆಲ್ಲನೂ ಈ ಆ್ಯಂಟಿಬಯೋಟಿಕ್ ಹಲ್ದಿ ಪೌಡ್ರ್ ಕಿಲ್ ಮಾಡುತ್ತೆ. ಅದಕ್ಕೋಸ್ಕರ ಹಲ್ದಿ ಪೌಡರ್ ಯೂಸ್ ಮಾಡ್ತೀವಿ. ಸೊ ಆದಷ್ಟು ಇದೇ ಥರನೇ ಫಾಲೋಅಪ್ ಮಾಡಿ. ಚಿಕನ್ ರೈಸ್ ಅಂತಂದರೆ ಆದಷ್ಟು ಇದನ್ನೇ ಕೊಡಬೇಕು ನೀವು. ಮತ್ತು ಈಗ ಮಸಾಲೆಗೆ, ಈಗ ನಾವೆಲ್ಲ ಏನು ಮನೆಯಲ್ಲೆಲ್ಲ ಏನು ತಿಂತೀರ ನೀವು ಮಸಾಲೆ ಐಟಮ್ಸ್ಗಳೆಲ್ಲ, ಆ ಥರ ಮಸಾಲೆಗಳು ಹಾಕ್ಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಡಾಗ್ಸಿಗೆ ಫೀಡ್ ಮಾಡಬೇಡಿ. ಆದಷ್ಟು ಹಲ್ದಿ ಪೌಡ್ರು, ಸಾಲ್ಟು ಮತ್ತು ವಾಟ್ರಲ್ಲಿ ನಿಮ್ಮ ಚಿಕನ್ನ ಬಾಯ್ಲ್ ಮಾಡಿ ಅದಕ್ಕೆ ಫೀಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮಸಾಲೆಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೀವೇನು ಮಾಡ್ತೀರಾ ಅಂದರೆ, ಅಂಗಡಿಗೆ ಹೋಗಿ, ಚಿಕನ್ ಅಂಗಡಿಗೆ ಹೋಗ್ಬಿಟ್ಟು ನೀವು ಕೋಳಿ ಕಾಲುಗಳನ್ನ ಕೇಳ್ತೀರಾ. ಸೊ ನಿಮ್ಮ ಡಾಗ್ಸ್ಗೆ ಫೀಡ್ ಮಾಡಬೇಕಂತ. ಅವ್ರು ಏನು ಮಾಡ್ತಾರೆ, ಕೋಳಿ ಕಾಲಲ್ಲಿ ಉಗುರನ್ನ ಕಟ್ ಮಾಡಿರಲ್ಲ. ಆ ಉಗುರು ಕಟ್ ಮಾಡದೆ ಅವ್ರು ಏನು ಮಾಡ್ತಾರೆ, ಹಾಗೆ ಕೊಟ್ಬಿಡ್ತಾರೆ. ನೀವು ಅಲ್ಲಿ ನಿಂತು ಉಗುರು ಕಟ್ ಮಾಡಿಸ್ಕೊಂಡು ನೀವು ಮನೆಗೆ ತರಬೇಕು. ಸಪೋಸ್ ನೀವೇನಾದರೂ ಬೈ ಮಿಸ್ ಆಗಿ ಹಾಗೆ ತಂದುಬಿಟ್ರಿ ಮನೆಗೆ ಅಂತಂದರೆ, ನೀವು ಕಂಪ್ಲೀಟಾಗಿ ಏನು ಮಾಡ್ತೀರಾ, ಅದನ್ನು ಕಟ್ ಮಾಡಬೇಕು. ನೀವೇ ನಿಂತು ಕಟ್ ಮಾಡಿ ಆಮೇಲೆ ನಿಮ್ಮ ಡಾಗ್ಸ್ಗೆ ಅದನ್ನು ಬಾಯ್ಲ್ ಮಾಡಿ ಫೀಡ್ ಮಾಡಬೇಕು. ಸೊ ಬರೀ ಉಗುರನ್ನೇ ಡೈರೆಕ್ಟ್ ನೀವು ಹಾಕಿದ್ರೆ ಏನಾಗುತ್ತೆ ಅಂದರೆ, ಅದು ಉಗುರು ನಿಮ್ಮ ಡಾಗ್ಸ್ ಸ್ಟಮಕ್ ಹೊಡಿಗೆ ಹೋಗ್ಬಿಟ್ಟು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಈ ಥರ ತಪ್ಪು ಯಾರು ಮಾಡಬೇಡಿ. ಸೊ ಈಗ ಬಾಯ್ಲ್ ಆಗ್ತಾ ಇದೆ. ಈಗ 15 ಮಿನಿಟ್ಸ್ ಬಿಟ್ಬಿಟ್ಟು ಅವನಿಗೆ ಫೀಡ್ ಮಾಡ್ತೀನಿ, ಸೂಪ್ ಕೊಡ್ತೀನಿ ಈಗ. ಸೊ ಯಾವ ಥರ ಕೊಡ್ತೀನಿ ಅಂತ ತೋರಿಸ್ತೀನಿ. ಸೊ ನೋಡಿ, ಇದು ಕಂಪ್ಲೀಟಾಗಿ ಬಾಯ್ಲ್ಡ್ ಆಗಿದೆ. ಸೊ ಏಕ್ದಮ್ ಯಾರು ಇದನ್ನೇ ಹಾಕಕ್ಕೆ ಹೋಗಬೇಡಿ. ಸೊ ಈಗ ನೀವು ಇದನ್ನು ಹಾರಕ್ಕೆ ಬಿಡಿ. ಸೊ ಒಂದು ಸ್ವಲ್ಪ ಹೊತ್ತು ಇದು ಹಾರಬೇಕು. ಸೊ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟಾಗಿ ಹಾರಲಿ. ಸೊ ಈಗ ಆಗಲೇ ಹೇಳ್ದಂಗೆ ಎಲ್ಲ ಥರನೂ ಕುಕ್ ಮಾಡ್ಕೊಂಡಿದ್ದೀನಿ. ಸೊ ರಾಣಂದು ಇದು ಸೂಪು. ಸೊ ನೀವು ನೋಡ್ತಾ ಇದ್ದೀರಾ, ಇದು ರಾಣಂದು ಸೂಪು. ಸೊ ನೋಡಿ, ಈಗ ಸೂಪ್ ಮಾತ್ರ ಹಾಕ್ತಾ ಇದ್ದೀನಿ. ಸೊ ಸೂಪ್ ಹಾಕ್ತೆ ನೋಡಿ, ಕಾಲೆಲ್ಲ ನೀಟಾಗಿ ಬಾಯ್ಲ್ ಆಗಿದೆ. ಸೊ ನಾನು ಈ ಲೆಗ್ನ ಯಾವುದನ್ನು ಹಾಕಲ್ಲ. ಈಗ ಇದನ್ನು ಸಪ್ರೇಟಾಗಿ ಎತ್ತಿಡ್ತೀನಿ. ಇದನ್ನು ಅವನಿಗೆ ಸ್ನ್ಯಾಕ್ಸ್ ಥರ ಸಂಜೆ ಈವ್ನಿಂಗ್ ಒಂದು 5 o'clock ಇಲ್ಲ 6 o'clock ಅನ್ನೋಂಗೆ ಅವ್ನಿಗೆ ಸ್ನ್ಯಾಕ್ಸ್ ಥರ ಕೊಡ್ತೀನಿ ಅಷ್ಟೇ. ಸೊ ಬರೀ ಈಗ ಸೂಪು. ಈ ಸೂಪಿಗೆ ಸ್ಮಾರ್ಟ್ ಹಾರ್ಟ್ ಪಪ್ಪಿ ಪವರ್ ಪ್ಯಾಕು. ಈ ಸ್ಮಾರ್ಟ್ ಹಾರ್ಟ್ ಪಪ್ಪಿ ಪವರ್ ಪ್ಯಾಕ್ನ 3 ಕಪ್ ಹಾಕ್ತಾಯಿದ್ದೀನಿ. ಯೂಸರ್ ಟಿಫನ್ಸ್ ಅಂದರೆ 3 ಕಪ್ ಮಾತ್ರ ಹಾಕೋದು. ಸೊ ಇನ್ನು ಮಿಕ್ಕಿದ ಕೆಳಗಡೆ ಬ್ಯಾಗಲ್ಲಿದೆ, ಆ ಬ್ಯಾಗನ್ನು ತೊಗೊಂಬಂದು ಹಾಕ್ತೀನಿ. ಸೊ ಈ ಪಪ್ಪಿ ಈಗ ಏನಿದೆ ಇದೆ ಅವನದು ನೋಡಿ ನೋಡಿ, ಇಷ್ಟೇ ಹಾಕೋದು. ಇದಕ್ಕೆ ನೀವು ಯಾವುದೇ ರೀತಿ ಟಾನಿಕ್ಗಳು ಹಾಕ್ಬಾರ್ದು. ಲೈಕ್ ಮೆಡಿಸನ್ಸ್ ಏನಿರುತ್ತೆ, ನೀವು ವಿಟಮಿನ್ ಇರ್ಬೋದು ಮತ್ತು ಕ್ಯಾಲ್ಸಿಯಂ ಇರ್ಬೋದು, ಅದು ಯಾವುದೂ ಸಹ ಹಾಕೋಕ್ಕೆ ಹೋಗಬೇಡಿ. ಅದನ್ನ ಬೇಕಾದ್ರೆ ನೀವು ಮಾರ್ನಿಂಗ್ ಸ್ಕಿಪ್ ಮಾಡಿ. ಯೂಸಲಿ ಸಂಡೇ ಟೈಮ್ ಈ ಥರ ಹಾಕೋದ್ರಿಂದ ಏನಾಗುತ್ತೆ, ಅವ್ನು ತುಂಬ ಹೆಲ್ತಿಯಾಗಿರ್ತಾರೆ, ಬೋನೆಲ್ಲ ತುಂಬ ಸ್ಟ್ರೆಂತ್ ಆಗಿರುತ್ತೆ ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಬರೀ ಸೂಪ್ ಮಾತ್ರ ಕೊಟ್ಟು ಸಾಕು. ಬೇಕಾದ್ರೆ ಇನ್ನು ಕೆಲವರು ಏನಾದರೂ ಇಲ್ಲ ಬರೀ ಸೂಪ್ ಕೊಡೋದ್ರಿಂದ ಅವನು ಹೊಟ್ಟೆ ತುಂಬೋದಿಲ್ಲ, ಆ ಥರ ಏನಾದರೂ ನಿಮ್ಗೆ ಅನಿಸುತ್ತೆ ಅಂತ ನೀವು ಒಂಚೂರು ಅದಕ್ಕೆ ರೈಸ್ ಮಿಕ್ಸ್ ಮಾಡಿಕೊಡ್ಬೋದು. ಇಲ್ಲಾಂದರೆ ಸಪ್ರೇಟಾಗಿ ನೀವು ಅದಕ್ಕೆ ಕರ್ಡ್ ರೈಸ್ನ ಕೊಡ್ಬೋದು. ಇದಾದಮೇಲೆ ಈಗ ಇದನ್ನು 8:30, ಇವಾಗ ನಾವು 8:30ಗೆಲ್ಲ ಏನು ಮಾಡ್ತೀವಿ, ಇದನ್ನು ಸೂಪ್ ಕ್ಲೋಸ್ ಮಾಡಿಬಿಡ್ವಿ. ಇದು 8:30ಗೆ ಇದು ಕೊಟ್ಟು ಕ್ಲೋಸ್ ಮಾಡಿದ್ಮೇಲೆ ನೀವು 10 ಅಥವಾ 10:30ಗೆಲ್ಲ ನೀವು ಬೇಕಾದ್ರೆ ಕರ್ಡ್ ರೈಸ್ ಕೊಡ್ಬೋದು. ಆಗಿಂದ ಒಂದು ಸ್ವಲ್ಪ
ಹಸುವಾಗಿ ಇರಲ್ಲ, ಆರಾಮಾಗಿರುತ್ತೆ. ಸೊ ನೀವು ಈ ಥರ ಮಾಡೋದ್ರಿಂದ ನಿಮ್ಮ ಡಾಗ್ಸ್ ತುಂಬ ಹೆಲ್ತಿಯಾಗಿರುತ್ತೆ. ಸೊ ನಾವು ಬನ್ನಿ, ಈಗ ನಾನು ರಾಣಂಗೆ ಕೊಡ್ತೀನಿ ಈ ಥರ. ಸೊ ಈಗ ಅವ್ನು ಯಾವ ಥರ ತಿಂತಾನೆ ಅಂತ ತೋರಿಸ್ತೀನಿ. ರಾಣ ಬಿಡಿ. ಸೊ ನೋಡಿ ಅವನು ಯಾವ ಥರ ಇಷ್ಟಪಟ್ಟು ಕುಡಿತಾ ಇದ್ದಾನೆ ಅಂದರೆ, ಈ ಥರ ಮಾಡೋದ್ರಿಂದ ಅದು ತುಂಬ ಹೆಲ್ದಿಯಾಗಿರ್ತಾನೆ. ಮತ್ತು ಆದಷ್ಟು ಇದನ್ನು ನೀವು ಏನು ಬಾಯ್ಲ್ ಮಾಡ್ತೀರಾ ಚಿಕನ್ ಸೂಪ್ನ, ಅದನ್ನು ಹಾರಿಸ್ಬಿಟ್ಟು ಕೊಡಿ. ಸೊ ಬಿಸಿ ಬಿಸಿ ಕೊಡಬೇಡಿ, ಅದಕ್ಕೆ ನಾಲ್ಕುದ್ರೆ ಒಂದು ದೂರ ಓಡೋಗ್ಬಿಡ್ತಾನೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಅದನ್ನು ಹಾರಿಸಿ ಆ ತಣ್ಣಗಾದ್ಮೇಲೆ ಅಂದರೆ ಮೀಡಿಯಮ್ ಆಗಿದ್ಮೇಲೆ ಆವಾಗ ಅದಕ್ಕೆ ಫುಡ್ ಹಾಕ್ಬಿಡ್ತಾರೆ ಕೊಡಿ. ಈ ಸ್ಮಾರ್ಟರ್ ಪವರ್ ಪ್ಯಾಕ್ ಇರ್ಬೋದು, ಇಲ್ಲಾಂದರೆ ನೀವು ಏನು ವೈಟ್ ರೈಸ್ ಹಾಕ್ತೀರಾ ಆವಾಗಲೂ ಅಷ್ಟೇ, ಯಾವುದೇ ಫುಡ್ ಆಗಲಿ ಬಿಸಿ ಬಿಸಿ ಕೊಡಬೇಡಿ. ಸ್ವಲ್ಪ ಹಾರಿಸಿ ಮೀಡಿಯಮ್ ಆಗಿದ್ದಾಗ ಮಾತ್ರ ಕೊಡಿ. ಇನ್ನೊಂದು ಮೇನ್ ಏನಂತಂದ್ರೆ, ಯಾರೂ ಇವಾಗ ಈಗ ಏನ್ ಸೂಪ್ ಇದೆ ಬರೀ ಪ್ಲೈನ್ ಸೂಪೇ ಕೊಡಿ. ಸೊ ಈಗ ಡಾಗ್ ಫುಡ್ ಏನ್ ನಾನು ಕೊಡ್ತಾ ಇದ್ದೀನಿ ಅದು ಡಾಗ್ ಫುಡ್ಡೇ ಕೊಡ್ಬೇಕು ಅನ್ನೋದು ಏನಿಲ್ಲ. ಸೊ ನೀವು ಬರೀ ಪ್ಲೈನ್ ಸೂಪ್ ಕೊಟ್ಟರು ಆಗುತ್ತೆ. ನೀವು ಅದನ್ನ ಕೆಲವರಿಗೆ ನಿಮ್ಗೆ ಡೈಜೆಷನ್ ಪ್ರಾಬ್ಲಮ್ ಏನಾದ್ರು ಇತ್ತು ಅಂದ್ರೆ, ಸಪೋಸ್ ನಿಮ್ ಡಾಗ್ಗೆ ಅರ್ಗಿಸ್ಕೊಳೋ ಶಕ್ತಿ ಇಲ್ಲ ಅಂತಂದ್ರೆ ದಯವಿಟ್ಟು ಯಾರು ಕೊಡಕ್ ಹೋಗ್ಬೇಡಿ. ಸೊ ನಾನು ರಾಣಂಗೆ 1-2 ಸತಿ ಕೊಟ್ಟೆ, ಅವನಿಗೆ ವಾಮಿಟಿಂಗ್ ಆಯ್ತು. ಬಟ್ ಆಮೇಲೆ ತಿರ್ಗಾ ಡಾಕ್ಟರ್ ಹೇಳಿದ್ರು ಇಲ್ಲ ಸ್ವಲ್ಪ ಕೊಡ್ತಾ ಬನ್ನಿ, ಈ ತರ ಕೊಡೋದ್ರಿಂದ ಸ್ವಲ್ಪ ಇನ್ನೂ ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿರ್ತಾನಂತ. ಆಮೇಲೆ 3rd ಟೈಮ್ ಕೊಟ್ಟ ಸ್ಟಾರ್ಟ್ ಮಾಡ್ದಾಗಿಂದ ಅವನು ಸರಿ ಹೋದ. ಸೊ ನೀವು ನೋಡ್ಕೊಂಡ್ ಕೊಡಿ ಅಷ್ಟೇ. ಸೊ ನೀವು ನೋಡ್ತಾ ಇದ್ರಲ್ಲ, ಈಗ ಅವನು ಆರಾಮಾಗಿ ಕುಡಿತಾ ಇದ್ದಾನೆ. ಈಗ ಒಂದು ಕುಡಿದಾದ್ಮೇಲೆ ಅವನನ್ನು ಹೋಗಿ ಮಾಮೂಲಿ ಫ್ರೀಯಾಗಿ ಬಿಟ್ಬಿಡ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಯಾರೆಲ್ಲ ವೀಡಿಯೋಸ್ಗಳು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಶುಭ ದಿನ.